ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇನ್ನೊಂದು ವಚನ ವಿಶ್ಲೇಷಣೆಯನ್ನು ನೋಡೋಣ. ಈ ವಚನವನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ. ಉದಕವೆಲ್ಲ ಒಂದೇ ಈ ಛಲವನ್ನು ಆಶ್ರಯಿಸಿ ಮದ್ಯಪಾನವೆನಿಸಿತ್ತು, ಸುರತರು ಆಶ್ರಯಿಸಿ ಅಮೃತವೆನಿಸಿತ್ತು. ದೇಹವೆಲ್ಲ ಒಂದೇ ಅಂಗನೇರ ಆಶ್ರಯಿಸಿ ಭವಕ್ಕೆ ಬೀಜವಾಯಿತು. ಲಿಂಗವನ್ನಾಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವಾಯಿತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದರೆ, ಉದಕವೆಲ್ಲ ಒಂದೇ. ಉದಕ ಅಂದರೆ ನೀರು. ನೀರು ಎಲ್ಲರಿಗೂ ನೀರು ಒಂದೇ ಥರ ಇರೋದು ದ್ರವ ರೂಪದಲ್ಲಿ. ಉದಕವೆಲ್ಲ ಒಂದೇ ಈ ಛಲವನ್ನು ಆಶ್ರಯಿಸಿ. ಈ ಛಲ ಅಂದರೆ ಸಿಂಧಿ ಗಿಡ. ಆ ಸಿಂಧಿ ಗಿಡಕ್ಕೊಂದು ಸಣ್ಣ ಗಡಿಗೆ ಕಟ್ತಾರೆ ನೋಡ್ರಿ. ಅದರಲ್ಲಿ ಬಿದ್ದಂಥ ಸಿಂಧಿ ಹಾಲ ಅದರಲ್ಲಿ ನೀರು ಕಲಿಸ್ತಾರೆ. ಕಲಿಸಿ ಒಂದು ನಸೆ ಬರುವಂಥ ಒಂದು ಮದ್ಯಪಾನ ಆಗ್ತದೆ ಅದು. ಅದಕ್ಕೆ ಈ ಉದಕ ಅಂದರೆ ನೀರು ಎಲ್ಲ ಕಡೆಗೂ ಇರೋಂಥದ್ದು ಅದೇ ನೀರು. ಅದು ಆ ಈಚಲವನ್ನು ಆಶ್ರಯಿಸಿದಾಗ ಮದ್ಯಪಾನ ಅನ್ನಿಸ್ತದೆ. ಸುರತರುವನ್ನು ಆಶ್ರಯಿಸಿದಾಗ ಅಮೃತವೆನಿಸುತ್ತದೆ. ಸುರತರು ಆಶ್ರಯಿಸೋದಂದ್ರೇನು? ತರು ಅಂದರೆ ಸಸ್ಯ. ಸುರ ಅಂದರೆ ಗುಡ್ಡಗಾಡ ಪ್ರದೇಶ, ಒಂದು ಬಹಳಷ್ಟು ರಮ್ಯ ಮನೋಹರವಾಗಿರುವಂಥ ಸುರಲೋಕ ಅಂತಾರಲ್ಲ ಹಾಗೆ. ಅಂಥ ಸುರತರುಗಳ ಒಂದು ಬೇರುಗಳ ಮೇಲಿಂದ ಹರ್ಕೊಂಡು ಬರ್ತದೆ ನೋಡ್ರಿ ಒಂದು ಸಣ್ಣ ಝರಿ ಅಥವಾ ನದಿ. ಗಂಗಾ ನದಿಗೆ ಯಾಕೆ ಮಹತ್ವದ ಅಂತಂದರೆ ಅದಕ್ಕೆ ಅದು ಅಂಥ ಅರಣ್ಯ ಪ್ರದೇಶದಿಂದ ಅಲ್ಲಿಯೇ ಹುಟ್ಟಿ ಅದು ಬರ್ತಾ ಇರೋದ್ರಿಂದ ಆ ಬೇರುಗಳ ಸತ್ವವನ್ನೆಲ್ಲ ಹೇರಿಕೊಂಡು ಹರಿತಿರ್ತದೆ. ಈಗ ಹರಳಿನ ಒಂದು ಚಿಲುಮೆ ಅಂತ ತಿಳ್ಕೊಂಡು ಉಳುವಿಯಲ್ಲಿ ನಾವು ನೋಡ್ತೀವಿ. ಅದು ಕೂಡ ಆ ಸಸ್ಯಗಳ ಗಿಡಮರಗಳ ಬೇರುಗಳ ಮೇಲಿಂದ ಹರಿದು ಬರೋದರಿಂದ ಅದರಲ್ಲಿ ಔಷಧಿ ಗುಣ ಬಂದುಬಿಟ್ಟಿರ್ತದೆ. ಅದಕ್ಕೆ ಅಂಥ ಅನೇಕ ಥರದ ಗಿಡಗಳ ಬೇರುಗಳ ಮೇಲಿಂದ ಅದು ಬಂದು ಅಂಥ ಸತ್ವಯುತವಾಗಿರುವಂಥ ರುಚಿ ಕೂಡ ಹಾಗೆ ಇರ್ತದದು. ಭಾಳಷ್ಟು ರುಚಿಕಟ್ಟಾದಂಥ ನೀರು. ಅಂಥ ನೀರು ಅನೇಕ ರೋಗಗಳನ್ನು ಕಳೀತದೆ ಅಂತ, ಅಷ್ಟು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂಥ ನೀರು ಸುರತರುಗಳ ಮೇಲೆ ಅದು ಹರ್ಕೊಂಡು ಬಂದಾಗ ಅಮೃತ. ಮೃತ ಅಂದರೆ ಸಾವು, ಅಮೃತ ಅಂದರೆ ಸಾವಿಲ್ಲದ್ದು. ಅನೇಕ ಈ ಬೇರೆ ಬೇರೆ ಒಂದು ನೀರುಗಳನ್ನು ಕುಡಿದು ನಾವು ರೋಗವನ್ನು ತಂದುಕೊಳ್ತೀವಿ. ಆದರೆ ಅಂಥ ಸ್ವಚ್ಛವಾಗಿರುವಂಥ ಔಷಧಿ ಗುಣ ಇರುವಂಥ ನೀರು ಕುಡಿದ್ರೆ ಅಮೃತ, ಸಾವಿಲ್ಲದಂಥ ಒಂದು ಜೀವನ, ರೋಗ ರುಜಿಗಳಿಲ್ಲದಂಥ ಜೀವನ ಅಂತ ಕರಿಬಹುದು. ಅಂಥ ನೀರು ಬಹಳ ರುಚಿಕಟ್ಟಾಗಿರುವಂಥ ನೀರು, ಗುಡ್ಡಗಳಲ್ಲಿ ಹರ್ಕೊಂಡು ಬರೋಂಥದ್ದು. ಅಂಥ ನೀರು ಸುರತರುಗಳ ಮೇಲೆ ಬಂದಾಗ ಅದು ಅಮೃತ ಅಮೃತ ಅಂತಾರೆ. ಅರ್ಥ ಅದೇನು ಕುಡಿದ್ರೆ ಅಮೃತ ಕುಡ್ದಂಗೆ ಅಂತ. ನೀವು ಬರೀ ಅನ್ನದ ಕಲ್ತೀರಿ, ಅಮೃತ ಅಂದರೆ ಏನು ಗೊತ್ತಿಲ್ಲ. ಅಮೃತ ಅಂದರೆ ಸಾವು ಇಲ್ಲದ್ದು, ಸಾವು ಕಳೆಯುವಂಥದ್ದು. ಅದಕ್ಕೆ ಅಂಥ ಔಷಧಿ ಗುಣ ಹೊಂದಿರುವಂಥದ್ದು. ಅಂಥ ಅಮೃತ ಸಮಾನವಾಗಿರುವಂಥ ಆ ನೀರು, ಆ ನೀರಿಗೆ ಆ ಅಮೃತದ ಒಂದು ಬೆಲೆ ಬರ್ತದೆ. ಯಾವುದು? ಸುರತರುನ ಸಂಘ ಮಾಡಿದಾಗ. ಈ ಛಲ ಮರದ ಸಂಘ ಮಾಡಿದಾಗ ಅದು ದಾರು ಆಗ್ತದೆ, ಮದ್ಯಪಾನ ಆಗ್ತದೆ. ಹಾಗೆಯೇ ದೇಹವೆಲ್ಲ ಒಂದೇ ಅಂಗನೇರ ಆಶ್ರಯಿಸಿ ಭವಕ್ಕೆ ಬೀಜವಾಯಿತು, ಲಿಂಗವನ್ನು ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವಾಯಿತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ದೇಹ ಎಲ್ಲವೂ ಒಂದೇ. ಈ ದುಶ್ಚಟಗಳಿಗೆ ಈಡಾಗಿ ಇದು ಎಷ್ಟು ಅವನತಿಗೆ ಇಳೀತದೆ ಅಂತಂದರೆ, ಎಷ್ಟು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತದೆ ಅಂತಂದರೆ ನಿಮಗೆಲ್ಲ ಗೊತ್ತು. ಅದು ಈ ಒಂದು ಅಂಗನೆಯರ ಆಶ್ರಯಿಸಿ ಅಂದರೆ ಅರ್ಥಾತ್ ಪರಸ್ತ್ರೀಯರನ್ನು ಆಶ್ರಯಿಸಿ ಇದು ಭವಕ್ಕೆ ಬೀಜವಾಗ್ತದೆ. ಮತ್ತೆ ಮತ್ತೆ ಹುಟ್ಟಿ ಬರೋದು, ಮತ್ತೆ ಮತ್ತೆ ಇಲ್ಲಿ ಒದ್ದಾಡೋದು, ಮತ್ತೆ ಮತ್ತೆ ಆ ಸಂಸಾರದಲ್ಲಿ ತೊಳಲಾಟವನ್ನು ಅದು ಕಾಣ್ತದೆ. ಅದಕ್ಕಂಥ ಭವಕ್ಕೆ ಬೀಜವಾಗ್ತದೆ ಅದು ಅಂಗನೆಯರ ಆಶ್ರಯ ಮಾಡಿದಾಗ. ಅದೇ ದೇಹ ಲಿಂಗವನ್ನು ಆಶ್ರಯಿಸಿದಾಗ, ಲಿಂಗವನ್ನು ಆಶ್ರಯಿಸೋದಂದ್ರೇನು? ಅಂಥ ಸಚ್ಚಿತ್ತಾನಂದ ಸ್ವರೂಪವಾಗಿರುವಂಥ, ಬಯಲು ರೂಪವಾಗಿರುವಂಥ, ಬ್ರಹ್ಮಾಂಡ ರೂಪವಾಗಿರುವಂಥ ಅಂಥ ಲಿಂಗದ ಉಪಾಧಿಯಲ್ಲಿ ಇರುವಂಥ ಅಖಂಡ ಪರಿಪೂರ್ಣ ಪರಮಾತ್ಮನನ್ನು ನಾವು ನಂಬಿ ಅವನನ್ನು ನೆನಪಿಸಬೇಕು. ಯಾವಾಗಲೂ ಪರಮಾತ್ಮನ ಒಂದು ರಾಜ್ಯದಲ್ಲಿ ನಾವು ಇರೋದನ್ನು ನೆನಪಿಡಬೇಕು. ಅಷ್ಟೇ ಅಲ್ಲ, ಪರಮಾತ್ಮನ ಮಾಡಿರುವಂಥ ಸೃಷ್ಟಿಗೂ ಕೂಡ ನಾವು ಪ್ರೀತಿಸಬೇಕು. ಅಷ್ಟೇ ಅಲ್ಲ, ಪರಮಾತ್ಮನ ಕಡೆಗೆ ಹೊರಟಿರುವಂಥ
ಪರಮಾತ್ಮನ ಆ ಒಂದು ಲಿಂಗದ ಸಾಮ್ರಾಜ್ಯದಲ್ಲಿ ಬದುಕುವಂಥ ಮಹಾತ್ಮರ ಸಂಘವನ್ನು ಕೂಡ ಮಾಡಬೇಕು. ಇದನ್ನೆಲ್ಲವೂ ಲಿಂಗ ಆಶ್ರಯಿಸಿದಂತೆ. ಆ ಲಿಂಗವನ್ನು ಆಶ್ರಯಿಸಿದಾಗ ಭವಾರಣ್ಯಕ್ಕೆ ದಾವಾನಲವಾಯಿತು. ನಮಗೆ ಮುಸುಕಿರುವಂಥ ಈ ಸಂಸಾರ, ನಮಗೆ ಮುಸುಕಿರುವಂಥ ಈ ಅನೇಕ ಕಷ್ಟ ಕೋಟಲೆಗಳು, ಸುಖ ದುಃಖಗಳು, ಚಿಂತೆ ಕಂತೆಗಳು, ಇದರಿಂದ ಕೂಡಿರುವಂಥ ಈ ಭವ ಏನಿದೆ ಎಲ್ಲ ಬಡದಾಟ, ಈ ಭವಾರಣ್ಯಕ್ಕೆ, ಭವ ಸುಮ್ಮನೆ ಸಣ್ಣದಲ್ರಿ, ಅರಣ್ಯ ಅಂತ ಹೇಳ್ತಾರೆ ಅದಕ್ಕೆ. ಭವಾರಣ್ಯಕ್ಕೆ ದಾವಾನಲವಾಯಿತು. ಆ ಲಿಂಗವನ್ನು ಆಶ್ರಯಿಸಿದಾಗ ಈ ಭವಾರಣ್ಯಕ್ಕೆ, ದಾವಾನಲ ಅಂದ್ರೇನು? ಅನಲ ಅಂದರೆ ಬೆಂಕಿ, ದಾವಾನಲ ಅಂದರೆ ದೊಡ್ಡ ದೊಡ್ಡ ಉರಿ. ಕಾಡಿಗೆ ಹತ್ತಿದಾಗ ಉರಿ ಎಂಥ ಬೃಹತ್ ಆಕಾರ ಆಗಿರ್ತದಲ್ಲ, ಅದು ದಾವಾನಲ ಅಂತ ಕರೀತಾರೆ. ಅಂಥ ಈ ಭವಾರಣ್ಯಕ್ಕೆ ದಾವಾನಲವಾಯಿತು. ಯಾವುದು? ಲಿಂಗದ ಆಶ್ರಯ. ಅದಕ್ಕೆ ಅಂಥ ದೇಹ ಎಲ್ಲರದು ಒಂದೇ ಇದ್ದರೂ ಕೂಡ ಅಂಗನೇರ ಆಶ್ರಯಿಸಿ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ದುಷ್ಕೃತ್ಯಗಳನ್ನು ಮಾಡಿ ಅದು ಭವಕ್ಕೆ ಬೀಜವಾಗ್ತದೆ. ಆ ಲಿಂಗವನ್ನು ಆಶ್ರಯಿಸಿದಾಗ ಆ ಲಿಂಗದ ಅನೇಕ ಭಾಗಗಳನ್ನು ನಾವು ತಗೊಳ್ಬೋದು. ಒಳ್ಳೆಯ ನಡತೆ, ಒಳ್ಳೆಯ ಒಂದು ಆಧ್ಯಾತ್ಮಿಕದ ಲೋಕ ಅದು ಲಿಂಗವನ್ನು ಆಶ್ರಯಿಸಿದಂತೆ. ಆ ಲಿಂಗವನ್ನು ಆಶ್ರಯಿಸಿದಾಗ ಅದು ಈ ಭವಾರಣ್ಯಕ್ಕೆ ದಾವಾನಲವಾಯಿತು. ಅಂದ್ರೇನು? ನಮಗೆ ಮತ್ತೊಮ್ಮೆ ಹುಟ್ಟದಂಗೆ ಆಗ್ತದಂತಲ್ಲ, ನಾವು ಇರೋದ್ರೊಳಗನ ಆ ಒಂದು ಈ ಬಡದಾಟವನ್ನು ನೀಗಿ ಆನಂದವನ್ನು ಅನುಭವಿಸ್ತೀವಿ. ನಾವು ಆ ಒಂದು ನಮ್ಮ ದೇಹ ಭಾನ ಮರೆತು ನಾವು ಆ ಆತ್ಮದ ಸ್ಥಿತಿಯಲ್ಲಿ ನಿಲ್ತೀವಿ. ಅಂಥ ಒಂದು ಸ್ಥಿತಿ ಯಾವಾಗ ಬರ್ತದಪ್ಪ ಅಂದ್ರೆ ನಾವು ಲಿಂಗವನ್ನು ಆಶ್ರಯಿಸಿದಾಗ, ಲಿಂಗದೇಹಿಗಳನ್ನು ಆಶ್ರಯಿಸಿದಾಗ, ಅಂಥ ಸಂಘ ಮಾಡಿದಾಗ, ಲಿಂಗದ ಒಂದು ಕೃತ್ಯ ಏನು, ಲಿಂಗಕ್ಕೆ ಹೆಂಗಾದ್ರೆ ಪ್ರೀತಿ ಬರ್ತದೆ ಪರಮಾತ್ಮನಿಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದು ಸಜ್ಜನರ, ಮಹಾತ್ಮರ, ಶರಣರ, ಸಂತರ ಸಹವಾಸ ಮತ್ತು ಪರಮಾತ್ಮ ಮಾಡಿರುವಂಥ ಸೃಷ್ಟಿಗೆ ಪ್ರೀತಿ ಕೊಡುಕೊಳ್ಳುವುದು ಮತ್ತು ಪರಮಾತ್ಮ ಇದ್ದಾನೆ ಎನ್ನುವಂಥ ಒಂದು ನಂಬುಗೆ ಸದಾ ನೆನಪು. ಇದು ಲಿಂಗವನ್ನು ಆಶ್ರಯಿಸಿದಂತೆ. ಅಂಥ ಲಿಂಗವನ್ನು ಆಶ್ರಯಿಸಿ ನಾವೆಲ್ಲರೂ ಆ ಭವವನ್ನು ಕಳೆದುಕೊಳ್ಳೋಣ ಅಂತ ಈ ಒಂದು ಪ್ರಸಂಗದಲ್ಲಿ ಸಿದ್ಧರಾಮೇಶ್ವರ ಹೇಳಿರುವಂಥ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅವರ ಈ ಒಂದು ಅಂಕಿತ. ಅಂತಹ ಸಿದ್ಧರಾಮೇಶ್ವರರು ಹೇಳಿದ ವಚನವನ್ನು ಈ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಳೋಣ. ಭಾಳ ಜನರಿಗೆ ಈಚಲ ಅಂದರೆ ಏನು, ದಾವಾನಲ ಅಂದರೆ ಏನು, ಭಾವ ಅಂದರೆ ಏನು, ಅಮೃತ ಅಂದ್ರೇನು, ಈ ಎಲ್ಲ ಭಾಳಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಈ ವಚನ ವಿಶ್ಲೇಷಣೆ ಮಾಡಬೇಕು ಅಂತ ನಾನು ತೀರ್ಮಾನಿಸಿ ಇದನ್ನು ಮಾಡ್ತಾಯಿದ್ದೇನೆ. ತಾವೆಲ್ಲರೂ ಇದರ ಒಂದು ಲಾಭವನ್ನು ಪಡ್ಕೊಂಡು ಈ ವಚನವನ್ನು ಪಾಠ ಮಾಡಬೇಕು ಅಂತ ಎಲ್ಲರಲ್ಲಿ ಕಳಕಳಿ ಮನವಿ ಮಾಡಿಕೊಂಡು ಇದಕ್ಕೆ ವಿರಾಮ ಕೊಡೋಣ. ಸರ್ವರಿಗೂ ಶರಣು ಶರಣಾರ್ಥಿ.